ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡುವಂತಹ ವಿನೆಗರ್, ಮನೆಯಲ್ಲಿ ಹೆಲ್ದಿಯಾಗಿ ಸ್ಟೋರ್ ಮಾಡಿ 2 ಮಂತ್ ಕೂಡ ಇಡ್ಬೋದು ಇದನ್ನು. ಇದು ವಿಡಿಯೋ ಫುಲ್ ವಾಚ್ ಮಾಡಿ ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ಹೇಳಿ ತೋರಿಸ್ಕೊಡ್ತೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡುವಂಥ ವಿನೆಗರ್ ಮಾಡ್ತಾಯಿದ್ದೀವಿ. ವಿನೆಗರ್ ಮಾಡಲಿಕ್ಕೆ ನಾವಿಲ್ಲಿ 4 ಫ್ರೆಶ್ ಆಗಿ ಇರೋವಂಥ ಮಾರ್ಕೆಟಿಂದ ಇವಾಗ ಜಸ್ಟ್ ತಂದಿರೋವಂಥ ನಿಂಬೆಹಣ್ಣ ಕಟ್ ಮಾಡ್ಕೊತಾ ಇದ್ದೀವಿ. 4 ಇದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀವಿ. ಮೊದಲನೇದಾಗಿ ಲಿಂಬೆಹಣ್ಣ ಕಟ್ ಮಾಡ್ಕೋಬೇಕು. ಏಕೆಂದರೆ ಇದು ಫ್ರಿಜ್ಜಲ್ಲಿ ಇಟ್ಟು ತೆಗ್ದಿರಬಾರ್ದು. ಲೆಮನ್ ಅವಾಗ ತಾನೇ ಮಾರ್ಕೆಟಿಂದ ತಂದಿರಬೇಕು, ಹಾಗಾಗಿ ಫ್ರೆಶ್ ಆಗಿರುತ್ತೆ. ಇದು ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ, ಈ ಥರ ಲಿಂಬೆಹಣ್ಣ ಕಟ್ ಮಾಡಿ ಇಟ್ಕೋಬೇಕು ಮೊದಲನೇದಾಗಿ. ಇದನ್ನ ಇವಾಗ ಇದ್ರ ಜ್ಯೂಸನ್ನ ತಗೊಳ್ಳೋಣ ಬನ್ನಿ. ಬೌಲ್ ಈ ರೀತಿ ಒಂದು ಬೌಲಿಗೆ ಜ್ಯೂಸ್ ಎಲ್ಲ ನೀಟಾಗಿ ತೆಗಿಬೇಕು. ನಾವಿಲ್ಲಿ 4 ನಿಂಬೆಹಣ್ಣು ತೊಗೊಂಡಿರೋದ್ರಿಂದ 1 ಗ್ಲಾಸ್ ಬರುತ್ತಲ್ಲ, ಚಿಕ್ಕ ಗ್ಲಾಸಲ್ಲಿ. ಈ ವಿನೆಗರ್ನ ನಾವು ಮನೆಯಲ್ಲೇ ಮಾಡಿಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ, ಹಾಗಾಗಿ ಹೆಲ್ತಿಗೆ ತುಂಬಾ ಒಳ್ಳೆಯದಿದು. ಜಾಸ್ತಿ ದಿನವೂ ಸ್ಟೋರ್ ಮಾಡಿ ಇಡ್ಬೋದು. ಹೋಮ್ ಮೇಡ್ ಆಗಿರೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದಾಗುತ್ತೆ. ಇವಾಗ 4 ಲಿಂಬೆಹಣ್ಣಿನ ಜ್ಯೂಸು ಇಷ್ಟಾಗಿದೆ. ಇದನ್ನು ಸೋಸ್ಕೊಳ್ಳೋಣ ಗ್ಲಾಸಲ್ಲಿ ಎಷ್ಟಾಗುತ್ತೆ ಅಂತ. ಒಂದು ಗ್ಲಾಸ್ ಅಷ್ಟಾಗಿದೆ. ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ನಿಂಬೆಹಣ್ಣ ತಗೋಬೇಕಾಗುತ್ತೆ. ಬಟ್ ಅವಾಗ ಫ್ರೆಶ್ ಆಗಿ ಮಾಡ್ಕೊಳ್ಳೋದ್ರಿಂದ ನಾವು ಎಷ್ಟು ಜ್ಯೂಸ್ ತೊಗೊತೀವಿ ಅಷ್ಟೇ ಇದಕ್ಕೆ ನೀರು ಹಾಕ್ಕೋಬೇಕು. ಇವಾಗೆಲ್ಲ ಸೋಸಿದಾಗಿದೆ. ಲೆಮನ್ ಜ್ಯೂಸು ಇವಾಗ 3/4 ಲೋಟ ಬಂದಿದೆ. ಓಕೆ, ಇದನ್ನ ಇವಾಗ ಈ ಬೌಲಿಗೆ ಹಾಕ್ಕೊಳ್ಳೋಣ. ಓಕೆ, ಇವಾಗ ಒಂದು ಬೌಲಿಗೆ 3/4 ಭಾಗ ಲೆಮನ್ ಜ್ಯೂಸ್ ಆಗಿದೆ. ಇದನ್ನು ಇವಾಗ ಈ ಬೌಲಲ್ಲಿ ಹಾಕ್ಕೊತೀವಿ. ನೆಕ್ಸ್ಟು ಅಷ್ಟೇ ಪ್ರಮಾಣದಷ್ಟು ನೀರು, ಸ್ವಲ್ಪ ಬೆಚ್ಚಗಿನ ನೀರು. ನಾವು ಲೆಮನ್ ಜ್ಯೂಸ್ ಎಷ್ಟಿರುತ್ತೆ ಅಷ್ಟೇ ನೀರು ಹಾಕ್ಕೋಬೇಕು. ಕ್ವಾಂಟಿಟಿ ಸರಿಯಾಗಿರಬೇಕು, ಹಾಗಂದರೆ ನಮಗೆ ವಿನೆಗರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, 3/4 ಭಾಗ ಲೆಮನ್ ಜ್ಯೂಸ್ ಇತ್ತು, ಅದಕ್ಕೆ ತಕ್ಕಷ್ಟು ಅದು ಎಷ್ಟಿತ್ತು ಅದೇ ಕ್ವಾಂಟಿಟಿಲಿ ನೀರನ್ನ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಅಷ್ಟೇ ಪ್ರಮಾಣದಲ್ಲಿರಬೇಕು, ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗಂಗಿಲ್ಲ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀವಿ. ಒಂದು ಸ್ವಲ್ಪ ಅದಕ್ಕೆ ಸ್ವಲ್ಪ ಸೋಡಾ. ನೋಡಿ, ಈ ರೀತಿ ಬರಬೇಕು. ಇದನ್ನ ಈ ಥರ ಇವಾಗ ಈ ರೀತಿ ಮಿಕ್ಸ್ ಮಾಡಬೇಕು. ಪರ್ಫೆಕ್ಟಾಗಿ ರೆಡಿ ಆಗ್ತಾ ಇದೆ ವಿನೆಗರು. ಎಷ್ಟು ಈಸಿಯಾಗಿ ಮಾಡ್ಬೋದಲ್ಲ ಇದು. ಸಿಕ್ಕಾಪಟ್ಟೆ ಈಸಿಯಾಗಿ ಮಾಡಿ ಮನೆಯಲ್ಲೇ ಸ್ಟೋರ್ ಮಾಡಿ ಇಟ್ಕೊಬೋದು. ಹೊರಗಡೆ ಅಂದರೆ ಕೆಮಿಕಲ್ ಎಲ್ಲ ಹಾಕಿರ್ತಾರೆ, ಅದು ಹೆಲ್ತಿಗೆ ಒಳ್ಳೆಯದಲ್ಲ. ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಅಮೌಂಟು, ಕಡಿಮೆ ವೆಚ್ಚದಲ್ಲಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು. ಇದನ್ನ ಆಚೆ ಇಟ್ಟರೆ 2 ಡೇಸ್ ಇರುತ್ತೆ ಅಷ್ಟೇ. ಒಂದು ಬೌಲಲ್ಲಿ, ಒಂದು ಡಬ್ಬದಲ್ಲಿ ಹಾಕಿಟ್ರೆ ಫ್ರಿಜ್ಜಲ್ಲಿ ಇಡೋದ್ರಿಂದ 1 ಮಂತ್ ಬರುತ್ತೆ. ನಮಗೆ ಏನಕ್ಕಾದರೂ ಮಾಡುವಾಗ ಯೂಸ್ ಆಗುತ್ತೆ. ಎಲ್ಲದಕ್ಕೂ ವಿನೆಗರ್ ಯೂಸ್ ಮಾಡಬೇಕಾಗುತ್ತೆ, ಹಾಗಾಗಿ ತುಂಬಾ ಪರ್ಫೆಕ್ಟಾಗಿ ರೆಡಿ ಆಗಿದೆ ವಿನೆಗರು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಇದೇ ಥರ ಈಸಿಯಾಗಿರೋವಂಥ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.